ನಮಸ್ಕಾರೋ ದೇವಾನು. ನಾವಿವತ್ತು ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಶ್ರೀರಾಮನ ಭಕ್ತನಾದ ಶ್ರೀ ಆಂಜನೇಯ ಹುಟ್ಟಿದಂಥ ಸ್ಥಳಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಅಂಜನಾದ್ರಿ ಬೆಟ್ಟವು ನಮ್ಮ ಊರಿಂದ 282 ಕಿಲೋಮೀಟರ್ ಇದೆ. ನಾವು ಬರಬೇಕಾದ್ರೆ ಮೊದಲನೇದಾಗಿ ಮಲಿಂಗ್ಪುರ್, ಮುಧೋಳ್, ಆಮೇಲೆ ಬಾಗಲಕೋಟೆ, ಆಮೇಲೆ ಇಕ್ಕಲ್, ಆಮೇಲೆ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಹಾಗೆ ಇಕ್ಕಲ್ದಾಗ ನಿಂತು ಆಮೇಲೆ ಅಲ್ಲಿ ಒಂದು ಸ್ವಲ್ಪ ಊಟ ಮಾಡಿದ್ದು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ವಿತ್ ಅಂಜನಾದ್ರಿ ಬೆಟ್ಟ. ವೆಲ್ಕಮ್ ಆಲ್ ಆಫ್ ಯು. ಸುಮಾರು ಮೆಟ್ಟಲು ಏರಿದ ನಂತರ ನಾವು ಅಂಜನಾದ್ರಿ ಬೆಟ್ಟ, ತಾಲೂಕು ಗಂಗಾವತಿ, ಜಿಲ್ಲೆ ಕೊಪ್ಪಳ. ಅಂಜನಾದ್ರಿ ಬೆಟ್ಟವು ಭಾರತದ ಅತ್ಯಂತ ಜನಪ್ರಿಯ, ದೇಶದಾದ್ಯಂತ ಆಂಜನೇಯನ ಜನ್ಮಸ್ಥಳವೆಂದು ಪ್ರಸಿದ್ಧಿ ಹೊಂದಿದೆ. ಹನುಮಂತನ ತಾಯಿ ಅಂಜನಾದೇವಿ ಈ ಪರ್ವತದಲ್ಲಿ ವಾಸವಾಗಿದ್ದರಿಂದ ಇದಕ್ಕೆ ಅಂಜನಾದ್ರಿ ಪರ್ವತ ಎಂದು ಹೆಸರು ಬಂತು ಎಂಬ ಇತಿಹಾಸವಿದೆ. ಅಂಜನಾದೇವಿಯು ವಾನರ ವೀರಕೇಸರಿಯನ್ನು ವಿವಾಹವಾಗಿ ಇಲ್ಲಿಗೆ ಬಂದು ವಾಸವಿರುತ್ತಾಳೆ ಎಂಬ ಇತಿಹಾಸವಿದೆ. ಇದೇ ಬೆಟ್ಟದಲ್ಲಿ ಹನುಮಂತನಿಗೆ ಜನ್ಮ ನೀಡಿದಳು. ಹಾಗಾಗಿ ಇದು ಆಂಜನೇಯ ಜನ್ಮಸ್ಥಳ ಎಂದು ಆಂಜನೇಯನ ಬಾಲಲೀಲೆಗಳು ಇಲ್ಲೇ ನಡೆದಿವೆ. ಇದೇ ಬೆಟ್ಟದಲ್ಲಿ ಆತ ಉದಯಿಸುತ್ತಿದ್ದ ಸೂರ್ಯನನ್ನು ಹನ್ನೆಂದು ಭ್ರಮಿಸಿ ಆಕಾಶಕ್ಕೆ ಹಾರಿ ಸೂರ್ಯನನ್ನು ನುಂಗಿದ್ದು, ಇಂದ್ರ ವಜ್ರದಿಂದ ಆಂಜನೇಯನಿಗೆ ಹೊಡೆದಿದ್ದು ಸೂರ್ಯನನ್ನು ಮುಕ್ತಗೊಳಿಸಿದ್ದು ಇದೇ ಜಾಗವಂತೆ. ಈ ಬೆಟ್ಟದ ಒಟ್ಟಾರೆಯಾಗಿ ಮೆಟ್ಟಿಲುಗಳು ಎಷ್ಟಿದಾವೆ ಅಂದರೆ 575 ಮೆಟ್ಟಿಲುಗಳಿವೆ. ಈ ಬೆಟ್ಟವು ಸುಮಾರು 516 ಮೀಟರ್ ಎತ್ತರವಿದೆ. ಈ ಬೆಟ್ಟದ ಮೇಲಿನಿಂದ ನಿಂತು ನೋಡಿದರೆ ನಮಗೆ ಅಲ್ಲಿ ವಿಜಯನಗರ ಸಾಮ್ರಾಜ್ಯ ಕಾಣುತ್ತದೆ.